ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟು ದಿನ ನಾನು ರುಚಿಕರವಾದಂತಹ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಅಡುಗೆಗಳನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ಸತ್ಯನಾರಾಯಣ ಪೂಜೆಗೆ ಜೊತೆಗೆ ದೇವರ ನೈವೇದ್ಯಕ್ಕೆ ಮಾಡುವಂತಹ ಸಜ್ಜಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ಸಿಂಪಲ್ ಮೆಥಡಲ್ಲಿ ಕೇವಲ 10 ನಿಮಿಷದಲ್ಲಿ ನೀವು ಸಹ ಮಾಡುವಂತಹ ಒಂದು ನೈವೇದ್ಯ ಸಜ್ಜಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 8ರಿಂದ 10 ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬಾದಾಮಿನ ಫ್ರೈ ಮಾಡ್ಕೊತಿದ್ದೀನಿ. ಜೋರಾಗಿ ಉರಿ ಇಟ್ಬಿಟ್ರೆ ತುಪ್ಪ ತಳ ಹಿಡಿದ್ಬಿಡುತ್ತೆ, ಅಂದರೆ ಸೀದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ನಾವು ಕೆಲವೊಂದುಗಳನ್ನು ರೋಸ್ಟ್ ಮಾಡಬೇಕಾಗುತ್ತೆ. ಫೈನಲಿ ಗೋಲ್ಡನ್ ಕಲರ್ಗೆ ಗೋಡಂಬಿ ಬಂದಿದೆ, ಸೊ ತೆಗಿತಿದ್ದೀನಿ. ಮತ್ತು ಅದೇ ತುಪ್ಪದಲ್ಲಿ ನಾನು ಚಿರೋಟಿ ರವೆ, ಅಂದರೆ ಸಣ್ಣಗಿರುತ್ತಲ್ಲ ರವೆ, ಆ ರವೆನ 1 ಬೌಲಷ್ಟು ತಗೊಂಡು ಅದೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಘಮ ಬರೋವರೆಗೂ. ನೋಡಿ, ಚೆನ್ನಾಗಿ ಹುರ್ಕೋತಿದ್ದೀವಿ. ಒಂದೊಳ್ಳೆ ಘಮ ಬರ್ತಾಯಿದೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ದೇವರ ನೈವೇದ್ಯಕ್ಕೆ ಮಾಡ್ತಾಯಿದ್ದೀವಿ ಅಂದಾಗ ಅದರ ಖುಷಿನೇ ಬೇರೆ. ಸತ್ಯನಾರಾಯಣ ಪೂಜೆಯಲ್ಲಿ ಈ ಒಂದು ಸಜ್ಜಿಗೆ ತುಂಬ ವಿಶೇಷವಾಗಿರುತ್ತೆ. ಫೈನಲಿ ರವೆ ಚೆನ್ನಾಗಿ ಹುರಿದಿದ್ದೀನಿ. ಮತ್ತು ಯಾವ ಬೌಲ್ ತಗೊಂಡಿದ್ದೀವೋ ಅದೇ ಬೌಲಲ್ಲಿ ನಾನು 1 ಲೋಟ ಹಾಲು, ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗಂಟು ಆಗದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ 1 ಕಪ್ ಹಾಲು, 1 ಕಪ್ಪು ನೀರನ್ನು ಚೆನ್ನಾಗಿ ಆ್ಯಡ್ ಮಾಡ್ತಿದ್ದೀನಿ. ಗಂಟುಗಳು ಆಗದೇ ರೀತಿ, ಏಕೆಂದರೆ ಚಿಕ್ಕ ರವೆ ಅಲ್ವಾ, ಸೊ ಕುದೀತಾ ಗಂಟಾಗೋ ಚಾನ್ಸಸ್ಗಳಿರುತ್ತೆ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಸಾಫ್ಟಾಗಿ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ರವೆನೂ ಅಳ್ಳಬೇಕು. ಸೊ ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ನ ಲೈಟಾಗಿ ಇಟ್ಕೊಬಿಡಿ. ಫೈನಲಿ ರವೆನೂ ಸಹ ತುಂಬ ಚೆನ್ನಾಗಿ ಅಳ್ಳಿದೆ. ನಾನು ಈ ಟೈಮಲ್ಲಿ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಮಿಕ್ಸ್ ಮಾಡಿದ ತಕ್ಷಣವೇ ಕೈ ಆಡಬೇಕು, ಮತ್ತು ನೀರು ಬಿಡ್ಕೊಳ್ಳೋ ಥರ ಪಾನಕ ಆಗುತ್ತೆ. ಸೊ ಆವಾಗಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು, ಕೈ ಆಡ್ತಾ ಇರಬೇಕು. ತಳ ಹಿಡಿಬಾರ್ದು, ಸಣ್ಣ ರವೆ ಅಲ್ವಾ, ಅದಕ್ಕೋಸ್ಕರ. ಫೈನಲಿ ಚೆನ್ನಾಗಿ ಅಳ್ತಿದೆ. ನಾನು ಈ ಟೈಮಲ್ಲಿ ಸ್ವಲ್ಪ ಯಾಲಕ್ಕಿ ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ತುಪ್ಪದಲ್ಲಿ ಕರೆದಿಟ್ಟಿರುವಂತಹ ಗೋಡಂಬಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಳ್ಳಬೇಕು ಇದು. ಸೊ ಅದಕ್ಕೋಸ್ಕರ ಲೈಟಾಗಿ ಕೈ ಆಡ್ತಾ ಇರೋಣ, ಕೈ ಬಿಡದೆ. ಸತ್ಯನಾರಾಯಣ ಪೂಜೆಯಲ್ಲಿ ಆ ಪ್ರಸಾದ ಅಂದರೆ ಅದೆಷ್ಟು ರುಚಿಯಾಗಿರುತ್ತೆ. ಆ ಪೂಜೆ ಟೈಮಲ್ಲಿ ನಾವು ಪ್ರಿಪೇರ್ ಮಾಡ್ತೀವಲ್ಲ ಸತ್ಯನಾರಾಯಣ ಪೂಜೆಗೆ ಅಂತಲೇ, ದೇವರ ನೈವೇದ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಟೇಸ್ಟ್ ನಮಗೆ ಮತ್ತೆ ಎಲ್ಲೂ ಸಿಗಲ್ಲ.
ಸೊ ಈ ಮೆಥಡಲ್ಲಿ ನೀವು ಸಹ ಮಾಡಿದ್ರೆ ಒಂದೊಳ್ಳೆ ನೈವೇದ್ಯ ರೆಡಿ ಆಗುತ್ತೆ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ದೇವರ ನೈವೇದ್ಯ ಪ್ರಸಾದ ಅಂದರೆ ಅದೆಷ್ಟು ಖುಷಿ ಗೊತ್ತಾ. ನನಗಂತೂ ದೇವರ ನೈವೇದ್ಯಕ್ಕೆ ಮಾಡುವಂತಹ ಅಡುಗೆಗಳಾಗಿರ್ಬೋದು, ಈ ಥರ ಪ್ರಸಾದಗಳಾಗಿರ್ಬೋದು ತುಂಬ ಇಷ್ಟ ರೆಡಿ ಮಾಡಲಿಕ್ಕೂ. ಜೊತೆಗೆ ನನಗೆ ತುಂಬ ಇಷ್ಟವಾದಂತಹ ಒಂದು ಸಜ್ಜಿಗೆ ನಂಗೆ ತುಂಬ ಇಷ್ಟ. ಸೊ ಸಿಂಪಲ್ಲಾಗಿ ನಾನು ಇವತ್ತು ದೇವರ ನೈವೇದ್ಯಕ್ಕೆ ಮಾಡಿರುವಂತಹ ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ, ಸತ್ಯನಾರಾಯಣ ಪೂಜೆಗೆ, ಲಕ್ಷ್ಮೀ ಪೂಜೆಗಳಿಗೆ ಇದೇ ರೀತಿಯಾಗಿ ಸಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬಹುದು. ನನ್ನ ಮಕ್ಕಳಿಗಂತೂ ಈ ಒಂದು ಸಜ್ಜಿಗೆ ಅಂದರೆ ತುಂಬ ಇಷ್ಟ. ಬೇರೆ ಸ್ವೀಟ್ಗಳನ್ನು ಅಷ್ಟೊಂದು ಲೈಕ್ ಮಾಡಲ್ಲ, ಬಟ್ ಈ ಸಜ್ಜಿಗೆ ಪ್ರಸಾದ ಅಥವಾ ಸಜ್ಜಿಗೆ ನೈವೇದ್ಯ ಅಂದಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಕೇಳಿ ಇಸ್ಕೊಂಡು ತಿನ್ನುವಂತಹ ಒಂದು ಪ್ರಸಾದ ಅಂದರೆ ಅದು ಈ ಸಜ್ಜಿಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡ್ಬೋದು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸಹ. ಮುಂದಿನ ವೀಡಿಯೋದಲ್ಲೂ ಸಹ ನಾನು ಹಲವು ವೀಡಿಯೋಗಳನ್ನು ಆಲ್ಮೋಸ್ಟ್ ಆಲ್ ಸ್ವೀಟ್ಗೆ ಸಂಬಂಧಪಟ್ಟ ಅಡುಗೆಗಳನ್ನು, ರೆಸಿಪಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಸುಮಾರು ಜನ ನನಗೆ DM ಮಾಡಿ ಕೇಳ್ತಾ ಇದ್ದಿದ್ದು ಏನು ಅಂದರೆ ಸ್ವೀಟ್ ರೆಸಿಪಿಗಳನ್ನೇ ಜಾಸ್ತಿ ಮಾಡಿ ಅಂತ. ಸೊ ಫೈನಲಿ ಸಜ್ಜಿಗೆ ರೆಡಿ ಆಯಿತು. ಸತ್ಯನಾರಾಯಣ ಪೂಜೆಗೆ, ಜೊತೆಗೆ ದೇವರ ನೈವೇದ್ಯಕ್ಕೆ, ಲಕ್ಷ್ಮಿಗೆ, ಹೀಗೆ ಹಲವು ದೇವರುಗಳ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಮಾಡುವಂತಹ ಸಜ್ಜಿಗೆ ರೆಡಿಯಾಗಿದೆ.